ಯಾವ ನವೆಂಬರ್ ಕ್ರಾಂತಿಯೂ ಕೂಡ ಆಗೋದಿಲ್ಲ. ನವೆಂಬರ್ನಲ್ಲಿ ಆಗೋದಿಲ್ಲ, ಡಿಸೆಂಬರ್ನಲ್ಲೂ ಆಗಲ್ಲ, ಜನವರಿನಲ್ಲೂ ಆಗೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಆಗೇ ಬಿಡುತ್ತೆ ಅಂತ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇತ್ತು. ಆದ್ರೆ ಯಾವುದು ಕೂಡ ಆಗಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಕ್ರಾಂತಿ ಆಗುತ್ತೆ, ಅದುವೇ 2028ಕ್ಕೆ ಕ್ರಾಂತಿ ಆಗೇ ಆಗುತ್ತೆ. 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದೇ ಕ್ರಾಂತಿ ಅಂತ ಹೇಳಿದ್ದಾರೆ. ಅಧಿಕಾರಕ್ಕೆ ವಾಪಸ್ ಬರುವ ಮೂಲಕ ಕ್ರಾಂತಿಯನ್ನ ಮಾಡಬೇಕಾಗುತ್ತೆ. ಮುಂದಿನ ಬಾರಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೇವೆ. ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಯಾವಾಗ ಏನ್ ಬೇಕೋ ಅದನ್ನ ಮಾಡ್ತಾರೆ ಅಂತ ಡಿಕೆಶಿ ಮಾತನಾಡಿದ್ದಾರೆ. ಸರ್, ನವೆಂಬರ್ ಏನು ಕ್ರಾಂತಿ ಆಗಲ್ಲ. ಯಾವ ನವೆಂಬರು ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಅಲ್ಲ, ಕ್ರಾಂತಿ ಆಗ್ತದೆ. 2023ಕ್ಕೆ ಕ್ರಾಂತಿ, 2028ಕ್ಕೆ ಕ್ರಾಂತಿ, 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅಲ್ಲ, 22, 26, 25 ನವೆಂಬರ್ ಕ್ರಾಂತಿ ಬಗ್ಗೆ ಅಲ್ಲ ಚರ್ಚೆ. ಇದೇ ನವೆಂಬರ್ ಅಲ್ಲಿ 22, 26 ಡೇಟ್ಗಳು ಕೇಳಿ ಬರ್ತಾ ಇದೆ. ಅವೆಲ್ಲ ಸುಮ್ಮನೆ ಯಾರೋ ಬರ್ದವ್ರೆ ನೋಡಿ. ಇವರೆಲ್ಲ ಹೋಗೋರು, ಇವರೆಲ್ಲ ಈಗ ಬಿಹಾರ್ಗೆ ಹೋಗ್ಬೇಕು. ಯಾದವ್ ಲೀಡರ್ನ ಬಿಹಾರ್ ಕಳಿಸಿತ್ತು. ಈಗ ಅವ್ರು ಬಂದಿದ್ದಾರೆ. ಇವರೆಲ್ಲ ಅವ್ರಿಗೇನೋ ಬೇರೆ ಬೇರೆ ಕೆಲಸ ಕೊಟ್ಟವ್ರು. ಇವ್ರಿಗೆಲ್ಲ ಇವ್ರು ಹೋಗಿ ಪಾರ್ಟಿ ಕೆಲಸ ಮಾಡಬೇಕು. ಅದು ಬಿಟ್ಟರೆ ಯಾವ ಕ್ರಾಂತಿನೂ ಆಗಲ್ಲ. 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ. ಕ್ರಾಂತಿ ಅಂದರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ 2ನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅಲ್ಲ ಸರ್, ಈಗ ಆಕಾಂಕ್ಷಿಗಳಿಗೆ ಏನ್ ಹೇಳ್ತೀರಿ ಸರ್? ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ, ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಎಲ್ಲ ಡೆಲ್ಲಿಯವ್ರು ಯಾವಾಗ ಬೇಕೋ ಏನ್ ಬೇಕೋ ಮಾಡ್ತಾರೆ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಸಿಎಂ ಆಗ್ಲಿ ನಾನಾಗ್ಲಿ ಏನಾದ್ರೂ ಮಾತನಾಡಿದೀವಾ, ಏನಾದ್ರೂ ಹೇಳಿಕೆಗಳನ್ನ ಕೊಟ್ಟಿದೀವಾ, ಬದಲಾವಣೆ ಬಗ್ಗೆ ಏನಾದ್ರೂ ಹೇಳಿದೀನ ನಾನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಪಕ್ಷ ಏನ್ ಹೇಳುತ್ತೆ ಕೇಳ್ಕೊಂಡು ಹೋಗ್ತೀವಿ ಅಂತ ಡಿಕೆಶಿ ಮಾತನಾಡಿದ್ದಾರೆ. ಎಕ್ಸ್ಪೆನ್ಷನ್ ವಿಚಾರ, ಲೀಡರ್ಶಿಪ್ ವಿಚಾರ, ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ? ನಾನು ಹೇಳಿದ್ದೀನಾ? ಇಲ್ಲಾಂದ್ರೆ CM ಹೇಳಿದಾರಾ? ಏನಿಲ್ಲ. ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ CM ಇರಬೇಕು ಅಂದ್ರೆ 5 ವರ್ಷ CM ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಮಾತ್ರ ಪಾರ್ಟಿಗೆ ಶಿಸ್ತಿನ ಸಿಪಾಯಿ. ಐ ಆಮ್ ಟೆಲಿಂಗ್, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುವುದಿಲ್ಲ. ಎಕ್ಸ್ಪೆನ್ಷನ್